ರಾಜ್ಯಪಾಲರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜರ್ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಅವ್ರ ಮನೆ ಕೂಡ ಒಂದಷ್ಟು ಜನ ಏನು ಕಲ್ಲನ್ನು ಹೊಡೆದಿರುವಂಥದ್ದು. ಅಂದರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೀವಿ ಅಂತ ಹೇಳುವಂಥ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಐವನ್ ಡಿಸೋಜರ್ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ವಿವಾದ ಆಗಿರುವಂಥದ್ದು. ಅಂತ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇತ್ತಾ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ನೀವು ಹೇಳಿದಿರಲ್ಲ ರಾಜಭವನ ನುಗ್ತೇವೆ ಅಂತ ನಾನು ಎಂದೂ ಹೇಳಿಲ್ಲ. ಇದು ಕರೆಕ್ಟ್ ನಿಮ್ಮ ಕ್ವಶನಿಗೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರು ಸಂವಿಧಾನಬದ್ಧವಾದಂಥ ಸಂವಿಧಾನವನ್ನು ರಕ್ಷಣೆ ಮಾಡುವ ಹುದ್ದೆಯಲ್ಲಿರ್ತಾರೆ, ಲೈಕ್ ಗವರ್ನರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಂಥ ಹುದ್ದೆಗಳಲ್ಲಿ ಯಾರು ತಮ್ಮ ಅಧಿಕಾರ ಹೊಂದಿಕೊಂಡಿರ್ತಾರೆ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡಬೇಕು. ಅವರೇ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಮಗೆ ನೆನಪು ಕೊಡಬೇಕಾಗ್ತದೆ ಅಂತ ನಾನು ಹೇಳಿದ್ದೇನೆ. ಬಾಂಗ್ಲಾದೇಶದಲ್ಲಿ ಇವತ್ತು ಏನಾಯಿತು? ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ವಿದ್ಯಾರ್ಥಿಗಳ ಅಥವಾ ಯುವಜನರ ವಿರುದ್ಧವಾಗಿ ಒಂದು ತೀರ್ಮಾನ ತೆಗೆದುಕೊಂಡರು. ಅದಕ್ಕೆ ಆ ರಾಜ್ಯದ ದೇಶದ ಜನ ದಂಗೆ ಎದ್ದು ಶೇಖ್ ಹಸೀನಾ ಅವರು ಎಲ್ಲಿ ಬಂದರು? ಭಾರತ ದೇಶಕ್ಕೆ ಬಂದು ಆಶ್ರಯವನ್ನು ಪಡ್ಕೊಂಡ್ರು. ಹಾಗಾಗಿ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ, ಕಾನೂನುಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಅವಶ್ಯಕತೆ ಇದೆ, ಅಂಥಕ್ಕೆ ಇನ್ವೈಟ್ ಮಾಡಬಾರ್ದು ಅಂತ ನನ್ನ ಸಲಹೆ ಕೊಟ್ಟಿದೆ. ಮತ್ತು ನಾನು ಬಾಂಗ್ಲಾದೇಶ ಅಂತ ಹೆಸರು ತೆಗೆದದ್ದು, ನನಗೆ ಬಾಂಗ್ಲಾದೇಶ ನನ್ನ ಮಾಡೆಲ್ ಅಲ್ಲ. ಅದೇ ರೀತಿ ದಂಗೆಗಳು ಶ್ರೀಲಂಕಾದಲ್ಲಿ ನಡೆದಿದ್ದಾವೆ, ಉಗಾಂಡದಲ್ಲಿ ನಡೆದಿದ್ದಾವೆ, USA ನಡೆದಿದ್ದಾವೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆದಿದ್ದಾವೆ. ನಾನು ಹೇಳಿದ್ದು ಅಂಥ ಒಂದು ಉದಾಹರಣೆಯಾಗಿ ಹೇಳಿದ್ದೆ ಹೊರತು, ಮತ್ತು ಆದ ಘಟನೆಯೇ ಹೇಳಿದ್ದೇನೆ ಹೊರತು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ನೀವು ಹೇಳಿದ್ರೆ ನುಗ್ಗುತ್ತೇವೆ, ದರ್ ಇಸ್ ನಾಟ್ ಅ ಪಾಯಿಂಟ್. ನುಗ್ಗುವಂಥ ಪ್ರಶ್ನೆನೇ ಇಲ್ಲ. ನುಗ್ಗುವ ಪ್ರಶ್ನೆಯಲ್ಲಿ ಬರ್ತದೆ. ಈಗ ನೀವು ಬಾಂಗ್ಲಾದೇಶದ ಘಟನೆ ಸಂಬಂಧಪಟ್ಟಂತೆ ಹೇಳಿದ್ರೆ ಅದು ಅಷ್ಟು ವಿವಾದ ಆಗ್ತಾ ಇರಲಿಲ್ಲ. ಆದರೆ ರಾಜ್ಯಪಾಲರ ತೆಗೆದುಕೊಂಡು ನಿರ್ಣಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ದಾಳಿ ಮಾಡ್ತೀವಿ ಅಂತೇಳಿ, ದಾಳಿ ಅನ್ನೋ ಪದ ತಮ್ಮ ಬಾಯಲ್ಲಿ ಬಂದಿದೆಯೋ ಇಲ್ವೋ? ನಾನು ದಾಳಿ ಮಾಡ್ತೇವೆ ಅಂತ ಹೇಳೋದನ್ನು ದಾಳಿ ಆಗುವಂಥ ವಿಚಾರಗಳು ಇರಬಹುದು ಅಂತ ಹೇಳಿದೆ. ಆ ದಿವಸ ಅಂದರೆ ಅಲ್ಲಿ ಹೇಗೆ ದಾಳಿ ಆಯಿತೋ ಅದೇ ರೀತಿ ದಾಳಿ ಆಗತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಡಿ. ಇದಕ್ಕೆ ಏನಾದರೂ ಸನ್ನಿವೇಶಗಳು ಆದರೆ ಕೇಂದ್ರ ಮತ್ತು ರಾಜ್ಯಪಾಲರ ಕಚೇರಿ ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಂತ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಹೊರತು ನಾನು ಹೇಳಿದಂಥ ಮಾತು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಹೊರತು ಅದು ಆಗ್ತೀವಿ ನಾವು ಮಾಡ್ತೇವೆ ಅಂತ ನಾನು ಎಂದೂ ಹೇಳಲಿಲ್ಲ. ಮತ್ತು ನಾನು ನಿನ್ನೆ ಸ್ಪಷ್ಟೀಕರಣವೂ ಕೊಟ್ಟಿದ್ದೇನೆ. ನೋಡಿಯಪ್ಪ, ಅದು ನಾನು ಹೇಳಿರ್ತಕ್ಕಂಥ ಮಾತುಗಳು ಇದು ಅಂತ ಮಾತನ್ನು ಹೇಳಿದ್ದೇನೆ. ಹಾಗಾಗಿ BJPಯವರು ಇವತ್ತು ಹೋರಾಟ ಮಾಡುವಂಥದ್ದಕ್ಕೇನಿಲ್ಲ. ಆದರೆ ಒಂದು ಕುಟುಂಬದ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದು, ಮನೆಗೆ ಬಂದು ಕಲ್ತಕ್ಕಂಥದ್ದು, ನನ್ನ ಹೆಂಡತಿ ಮಕ್ಕಳಿದ್ದಾಗ ಅವರಿಗೆ ಮೇಲೆ ಏನು ಅವರ ಕ್ರೌರ್ಯವನ್ನು ತೋರಿಸ್ತಕ್ಕಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ದ್ವೇಷದ ರಾಜಕಾರಣ ಇರಬೇಕು. ನಾವು ಮಾತಾಡೋಣ, ಭಾಳ ನಾವು ಮಾತಾಡಿದ್ದೇವೆ, ಭಾಳ ರಾಜಕಾರಣ ಮಾಡ್ತೇವೆ, ಮಾತಿನಲ್ಲಿ ತಪ್ಪುಗಳು ಬರ್ತದೆ, ಒಪ್ಪುಗಳು ಬರ್ತವೆ. ಏನೋ ಇದರ ಹಿಂದೆ ಯಾರು ಮಾತಾಡಿಲ್ವೋ? ಇದೇ ಕುಮಾರಸ್ವಾಮಿ ಅವರು ಏನು ಹೇಳಿದರು? ಬಿಟ್ಟಿ ಭಾಗ್ಯಗಳು ಕೊಟ್ಟರೆ ಹೇಗೆ ಶ್ರೀಲಂಕಾದಲ್ಲಿ ಕ್ರಾಂತಿ ಆಯಿತು, ಜನರು ಬೀದಿಗೆ ಬಂದರೋ ಅದೇ ರೀತಿ ಭಾರತ ದೇಶದಲ್ಲಿ ಕೂಡ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಬೀದಿಗೆ ಬರ್ತಾರೆ ಅಂತ ಹೇಳಲಿಲ್ಲ ಕುಮಾರಸ್ವಾಮಿ ಅವರು? ಹೇಳಿಕೆ ನಿಮ್ಮ ಹತ್ರ ಇಲ್ವಾ? ಅವ್ರು ಹೇಳಿಕೊಡ್ಲಿಲ್ವಾ? ಅದೇ ರೀತಿ ನಮ್ಮ ಊರಿನ ನಳಿನ್ ಕುಮಾರ್ ಕಟೀಲ್ MP ಆಗಿದ್ದರು. ಏನೋ ಒಂದು ಅಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರನ್ನು ಬಿಡದಿದ್ದರೆ ಇಡೀ ಜಿಲ್ಲೆಗೆ ಬೆಂಕಿ ಕೊಡ್ತೇನೆ ಅಂತ ಹೇಳಲಿಲ್ವಾ? ಅಂಥ ವಿಚಾರಗಳು BJPಯ ಬಾಯಿನಲ್ಲಿ ಬರ್ತಾರೆ ಹೊರತು ನಾವು ಅದನ್ನು ಆ ಉದ್ದೇಶದಿಂದ ಹೇಳಿದ್ದಲ್ಲ. ಅವ್ರ ಹೇಳಿಕೆ ತಪ್ಪು ಅನ್ನೋದಾದರೆ ನಿಮ್ಮ ಹೇಳಿಕೆ ಕೂಡ ತಪ್ಪಲ್ವಾ? ಯಾರು ಹೇಳಿಕೆ ಅಂದರೆ ಸರಿ, ಒಂದು ಅಂದರೆ ಗೌರವದಿಂದ ಕೇಳ್ತಾ ಇರುವಂಥದ್ದು, ದಾಳಿ ಮಾಡ್ತೀವಿ ಅನ್ನೋ ಪದ ಬಳಸುವಂಥ ಸರಿ ಅಂದರೆ ಅದ್ರ ಏನು ನೀವು ಸಮರ್ಥನೆ ಕೊಡೋಕ್ಕೆ ಯಾವ ರೀತಿ ಆಗುತ್ತೆ? ಅದು ಸಂಬಂಧಪಟ್ಟಂತೆ ದಾಳಿ ಕೊಡ್ತೇನೆ ಅಂತ ನಾನು ಎಂದೂ ಹೇಳಿಲ್ಲ. ಬಾಂಗ್ಲಾದೇಶದ ಮಾದರಿನೇ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳುವಂಥದ್ದು ತಪ್ಪು ಅನ್ಸಲ್ವಾ? ಅರ್ಥ ಮಾಡಿಸ್ಕೊಂಡಿದ್ದೀರಿ, BJPಗೆ ಅರ್ಥ ಮಾಡಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಆದಂಥ ದಾಳಿಯನ್ನು ನಾನು ನೆನಪಿಸಿಕೊಟ್ಟಿದ್ದೇನೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಶೇಖ್ ಹಸೀನಾ ಮೇಲೆ ದಾಳಿ ಆಯಿತು ಅದೇ ರೀತಿ ಇಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಹೊರತು ನನ್ನ ಮನಸ್ಸಿನಲ್ಲಿ ಆ ದಾಳಿ ಬಗ್ಗೆ ಆಗಲಿ ಅದರ ವಿಚಾರ ನನಗೆ ಗೊತ್ತೇ ಇಲ್ಲ. ನಾನು ದಾಳಿ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ನಾನು ಯಾರು? ಆ ರೀತಿ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಯಾವ ರೀತಿ ಅಂದ್ರೆ ಬರುತ್ತೆ ಅಂದ್ರೆ ಬಾಂಗ್ಲಾದೇಶದ ಮಾದರಿ ಅನ್ನೋದೇ ತಪ್ಪಲ್ವ? ಫಸ್ಟ್ ಅಯ್ಯೋ, ಬಾಂಗ್ಲಾದೇಶ ಇಸ್ ಅವರ್ ಫ್ರೆಂಡ್ಲಿ ಕಂಟ್ರಿ. ಯಾಕೆ ತಪ್ಪು? ಬಾಂಗ್ಲಾದೇಶದ ಪ್ರಧಾನಮಂತ್ರಿಯನ್ನು ನೀವು ರಕ್ಷಣೆ ಕೊಡುವಂಥದ್ದು ತಪ್ಪಲ್ವಾ? ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅವ್ರಿಲ್ವಾ? ಅದು ತಪ್ಪು ಅಂತ ಹೇಳ್ತೇನೆ ನಾನು. ಬಾಂಗ್ಲಾದೇಶ ಇದೆ ಫ್ರೆಂಡ್ಲಿ ಕಂಟ್ರಿ. ಇವತ್ತು ಬಾಂಗ್ಲಾದೇಶ ರಚನೆ ಆಗಬೇಕಾಗಿದ್ರೆ ಅದು ಭಾರತ ದೇಶದ ಸಂವಿಧಾನವೇ ಅವ್ರಿಗೆ ಕಾರಣ ಆಗಿತ್ತು. ಸರಿನಾ ತಪ್ಪಲ್ಲಿ? ಶ್ರೀಮತಿ ದಾಳಿ ವಿಚಾರಗಳು ಆ ಸರ್ಕಮ್ಸ್ಟೆನ್ಸಸ್ಸು ಅಲ್ಲಿ ಆಗಿರ್ತಕ್ಕಂಥ
ವಿಚಾರಗಳ ಬಗ್ಗೆ, ಇಲ್ಲಿ ಗವರ್ನರ್ ಬಗ್ಗೆ ವಿಚಾರದ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇತ್ತು. ಗವರ್ನರ್ ಮಾಡಿದಂಥ ತೀರ್ಮಾನ ತಪ್ಪು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇತ್ತು. ಅದು ಯಾವ ಅದು ಆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡದೆ ಹೊರತು ಯಾವುದೇ ವಿಚಾರದಲ್ಲಿ ದಾಳಿ ಮಾಡೋದಾಗ್ಲಿ ಅದಕ್ಕೆ ನಾವು ಎಲ್ಲಿ ಮಾಡ್ತೇವೆ, ನಾವು ಎಲ್ಲಿ ಮಾಡಿದ್ದೇವೆ, ನಾವು ಪದ ಬಂತು ಅನ್ನೋದು ಪದ ನೀವು ಪ್ರತಿಭಟನೆ ಅಂದ್ರೆ ಒಬ್ಬ MLC ಆಗಿರುವಂತವರು ಮಾತಾಡ್ಬೇಕಾದ್ರೆ ಒಂದಷ್ಟು ಫಾಲೋ ಮಾಡ್ತಾ ಇರ್ತಾರೆ. ನಾನು ಹೇಳೋ ಪ್ರಶ್ನೆ ಏನಂತಂದ್ರೆ, ಆ ರೀತಿ ಹೇಳಿದಕ್ಕೆ ಎಲ್ಲದ್ಕೊಂಡ್ರೆ ಒಂಥರ ಪಶ್ಚಾತ್ತಾಪ ಆಗ್ತಾ ಇದೆ ಅಥವಾ ಕ್ಷಮೆ ಕೇಳ್ಬೇಕಂತ ಏನಾದ್ರು ಅನ್ಸುತ್ತಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡುವಾಗ ನೀವೀಗ ಪ್ರತಿಭಟನೆ ನೀವೀಗ ಕೇಳಿದ್ರಿ, ಮಾತಾಡುವಾಗ ಒಂದು ಶಬ್ದಗಳು ಆಚೆ ಈಚೆ ಆಗದಾಗ ಆಗ್ತದೋ ಇಲ್ಲ ನಾನು ಹೇಳಿಕ್ ಬರೋದಿಲ್ಲ. ಇಷ್ಟು ಬಹಳಷ್ಟು ಆಗಿದ್ದಾವೆ ರಾಜಕಾರಣದಲ್ಲಿ. ಇದೇನು ದೊಡ್ಡ ವಿಚಾರ ಅಲ್ಲ. ನಾವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಮಾತಾಡುವ ಸಂದರ್ಭದಲ್ಲಿ ಕೂಡ ಮಾತುಗಳು ಹೆಚ್ಚು ಕಡಿಮೆ ಆದರೆ ಅಲ್ಲಿ ಕೂಡ ಕಡತದಿಂದ ತೆಗೆದಾಗತಕ್ಕಂಥ ಅವಕಾಶಗಳಿದ್ದಾವೆ ಅಲ್ವಾ. ಆ ಶಬ್ದ ಬಳಕೆ ಮಾಡಿದ್ದು, ಆ ಶಬ್ದ ಸರಿ ಇರಲಿಲ್ಲ, ದಾಳಿ ಅಂತ ಹೇಳುವಂಥ ಶಬ್ದ ತಪ್ಪು ಅಥವಾ ಇನ್ನೇನು ಹೇಳಿದಂಥ ತಪ್ಪು ಅನ್ಪಾರ್ಲಿಮೆಂಟರಿ ಇದ್ರೆ ತೆಗೆದಾಕುವಂಥ ಅವಕಾಶಗಳಿದ್ದೇವೇ ಇಲ್ಲ, ಅಲ್ಲಿ ತೆಗೆದಾಕ್ತಂತ ಅವಕಾಶ ಇದೆ. ಈಗ ನಾನು ಅದೇ ಪ್ರಶ್ನೆ ಕೇಳ್ತೇನೆ, ಈಗ ನೀವೇನಾದ್ರು ಕೂಡ ಆ ಮಾತನ್ನು ವಾಪಸ್ ತೆಗೆದುಕೊಳ್ತೀರಾ? ಹಾಗಾದ್ರೆ ನಾನು ನನ್ನ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ನಿನ್ನೆ. ಏನು ಹೇಳಿದ್ದೇನೆ? ನಾನು ಆ ದೇಶದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ಉದಾಹರಣೆಯಾಗಿ ಹೇಳಿದ್ದೇನೆ ಹೊರತು ದಾಳಿ ಮಾಡ್ತೇವೆ ನಮ್ಮ ಮನಸ್ಸಿನಲ್ಲಿ ಇಲ್ಲ, ಅದು ಉದ್ದೇಶ ಅಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ನೀವು ಅದನ್ನು ಸ್ಪಷ್ಟವಾಗಿ ಜನರ ಮುಂದೆ ಇಡಬೇಕು ಅಂತ ನಂದು ಇದಕ್ಕೆ ಟಿವಿಗೆ ನನ್ನ ವಿನಂತಿ ಇದೆ. ಏನು ಉದ್ದೇಶದಿಂದ ಹೇಳಿದ್ರೆ ಹಂಗಾದ್ರೆ? ಹೋರಾಟ ಮಾಡ್ತಾ ಇರುವಾಗ ರಾಜ್ಯಪಾಲರ ತೀರ್ಮಾನ ತಪ್ಪು, ರಾಜ್ಯಪಾಲರ ತೀರ್ಮಾನ ತಪ್ಪು, ರಾಜ್ಯಪಾಲರ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ ಅನ್ನೋದಕ್ಕೂ ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಆಗುತ್ತೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಅಲ್ಲ ಅಂದ್ರೆ ಈಗ ನಾನು ಹೇಳಿದ್ದು ಬಾಂಗ್ಲಾದೇಶದಲ್ಲಿ ಅದನ್ನು ಉದಾಹರಣೆ ಕೊಟ್ಟೆ. ಬಿಜೆಪಿ ಅವರು ನಾನು ಕೇಳಿದ್ದೇನೆ, ನೂರಾರು ಠಾಣೆಗಳ ಎದುರು ಹೋಗಿ ಇಲ್ಲಿ ನೀವೇನಾದ್ರೂ ಕಾನೂನಾಗಿ ಸರಿಯಾಗಿ ನೋಡದೇ ಇದ್ರೆ ಕೆಜೆಹಳ್ಳಿ ಡಿಜೆಹಳ್ಳಿ ಮಾದರಿಯಲ್ಲಿ ಪ್ರತಿಭಟನೆಗಳಾಗ್ತವೆ ಅಂತ ಹೇಳೋದಿಲ್ವಾ? ನಿಮ್ ಪ್ರಕಾರ ತಪ್ಪೋ ಸರಿನಾಗ ಬಿಜೆಪಿ ತಪ್ಪೋ ಸರಿನಾಗ ಅವ್ರು ಏನ್ ಹೇಳ್ತಾರೆ, ಇಂಥ ಒಂದು ಉದಾಹರಣೆ ಕೊಡ್ತಾರೆ, ಅಂತ ಘಟನೆಗಳಾಗಿದ್ದಾವೆ ನೆನಪಿಸಿಕೊಳ್ತೇವೆ, ಅಂಥದ್ದು ಮಾಡಬೇಡಿ. ನಾವು ಹೇಳೋದಿಲ್ವಾ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗ್ತದೆ ಅಂತ? ತಪ್ಪ ಅದು ಹೇಳಿದ್ದು? ಒಂದು ದೇಶದ ಅಥವಾ ಒಂದು ದೇಶದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಕೊಟ್ಟರೆ ತಪ್ಪ? ಪಕ್ಕದ ದೇಶದಲ್ಲಿ ಅರಾಜಕತೆ ಮತ್ತು ದೇಶದ್ರೋಹಿ ಘಟನೆಗಳು ಏನು ಅಲ್ಲಿ ನುಗ್ಗಿರುವಂಥದ್ದು, ಇವೆಲ್ಲ ಘಟನೆಗಳನ್ನ ನಮ್ಮ ರಾಜ್ಯದಲ್ಲಿ ಉದಾಹರಣೆ ಕೊಡುವಂಥದ್ದು, ಪ್ರಸ್ತಾಪ ಮಾಡುವಂಥದ್ದು ಒಂದು ಪ್ರತಿಭಟನೆಗೆ ರಾಜಕೀಯವಾಗಿ ಏನಂತ ಅನ್ಸುತ್ತೆ? ಅದು ಸರಿ ತಪ್ಪು ಅಂತ ಅನ್ಸಲ್ವಾ? ಯಾಕೆ ತಪ್ಪು ಅಂತ ಅನಿಸ್ತದೆ ಬ್ರದರ್? ಪ್ರತಿಭಟನೆಯಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ಕೊಡ್ತೀವಿ. ಪ್ರತಿಭಟನೆಗಳು ಹೇಗೆ ನಡೀತದೆ? ಪ್ರತಿಭಟನೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ವಿಚಾರಗಳು ಯಾರ ತಪ್ಪು ಮಾಡಿದರೆ ಅದ್ರ ಪ್ರತಿಭಟನೆ ಮಾಡ್ತಕ್ಕಂಥ ಅಧಿಕಾರ ಇದೆ ಅಲ್ವಾ? ತಾವು ಒಪ್ಪಿಕೊಳ್ತೀರಿ, ತಾವು ತಮಗೆ ತೊಂದರೆಗಳಾದಾಗ ಪ್ರತಿಭಟನೆ ಮಾಡ್ತೀರಿ, ಇದು ಸರಿ ಆಗಬೇಕು ಹೀಗೆ ಪ್ರತಿಭಟನೆ ವಿಧಾನಗಳು ಬೇರೆ ಬೇರೆ ಇರ್ಬೋದು. ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಆದರೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪಕ್ಕದ ದೇಶದಲ್ಲಿ ಆದಂತಹ ಅರಾಜಕತೆ ಘಟನೆಯ ರೀತಿಯಲ್ಲಿ ಆಗುತ್ತೆ ಅನ್ನೋದಾದ್ರೆ ಹಂಗಾರೆ ಆ ಮಾದರಿ ಆಗುತ್ತೆ ಅಂದ್ರೆ ಜನತೆಗೆ ಏನ್ ಸಂದೇಶ ಹೋಗುತ್ತೆ, ಕಾರ್ಯಕರ್ತರಿಗೆ ಏನ್ ಸಂದೇಶ ಹೋಗುತ್ತೆ, ದೇಶದ ಅಭದ್ರತೆ ಪ್ರಶ್ನೆ ಬರೋಲ್ವಾ ಅಂತ? ಅದು ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ನನ್ನ ವಿಚಾರ ಏನಿತ್ತು ಅಂದ್ರೆ ಅಂಥ ಸನ್ನಿವೇಶಗಳು ಆಗದಂತೆ ನೋಡಿಕೊಳ್ಳಿ ಅಂತ ನಾನು ಸ್ಪಷ್ಟವಾಗಿ ನನ್ನ ಮಾತಲ್ಲಿ ಹೇಳಿದ್ದೇನೆ. ಅಂಥ ಘಟನೆಗಳು ಅಲ್ಲಿ ಆಯಿತು, ಹೀಗೆ ಆಯಿತು, ಶ್ರೀಲಂಕಾದಲ್ಲಿ ಆಯಿತು, ಉಗಾಂಡದಲ್ಲಿ ಆಯಿತು, ಅಮೆರಿಕದಲ್ಲಿ ಆಯಿತು, ಈಗ ಇಲ್ಲಿ ಬಾಂಗ್ಲಾದಲ್ಲಿ ಆಯಿತು. ಅಂಥ ಘಟನೆಗಳು ಮರುಕಳಿಸಿದಂತೆ ಯಾರು ಸಂವಿಧಾನಬದ್ಧ ಅಧಿಕಾರ ಹೊಂದಿಕೊಂಡಿರ್ತಾರೆ, ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದು ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾರು ಇದ್ದಾರೆ ಅವರು ಅಂಥ ತಪ್ಪುಗಳು ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ನಿಮ್ಮ ಮನೆ ಕಲ್ಲು ಹೊಡೆದಿರುವಂಥದ್ದು ಈ ಘಟನೆಯನ್ನ ಸಂಬಂಧಪಟ್ಟ ಕಟ್ಟಿಸಿ ಕಲ್ಲು ಹೊಡೆದಿರೋ ಕೂಡ ತಪ್ಪು, ನಾವು ಅದನ್ನ ಹೇಳ್ತೀವಿ. ಸರಿ ಅಂತ ಕಲ್ಲು ಹೊಡೆದಿರೋಂಥದ್ದು ಸರಿ ಅಂತ ನಾನು ಹೇಳೋದಿಲ್ಲ, ಕಲ್ಲು ಹೊಡೆದಿರೋ ತಪ್ಪು. ಸೊ ಏನು ಅನ್ಸುತ್ತೆ ಈ ಬಗ್ಗೆ ರಿಯಾಕ್ಷನ್? ಅಂದ್ರೆ ಆ ಮಟ್ಟಕ್ಕೆ ಇದು ಘಟನೆ ತಿರುಗಿರುವಂಥದ್ದು ಸಾಕಷ್ಟು ಆಕ್ರೋಶ ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ರಾಜಕಾರಣ ವೈಯಕ್ತಿಕವಾಗಿ ಅಲ್ಲ. ರಾಜಕಾರಣ ನಾನು ಒಂದು ಪಕ್ಷದ ಕಾರ್ಯಕರ್ತ, ನನ್ನ ಪಕ್ಷದ ನಿಲುವು, ನನ್ನ ಪಕ್ಷ ಕರೆಕೊಟ್ಟಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಾನು ಮಾತಾಡಿದಂಥ ವಿಚಾರಗಳು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟವರದ್ದು, ಯಾರ ವೈಯಕ್ತಿಕವಾಗಿ ನಾನು ಗವರ್ನರ್ ಅಂತ ಶಬ್ದ ಬಳಕೆ ಮಾಡಿದ್ದೇನೆ ಹೊರತು ನಾನು ಅವರ ಹೆಸರನ್ನು ಹೇಳಿ ನಾನು ಎಂದು ಮಾತಾಡುವುದೂ ಇಲ್ಲ. ಅದು ಹುದ್ದೆಗೆ ಸಂಬಂಧಪಟ್ಟದ್ದು, ವೈಯಕ್ತಿಕವಾಗಿ. ಆದರೆ ಇವತ್ತು ಮಾಡ್ತಕ್ಕಂಥದ್ದು ಏನು, ನಮ್ಮ ಫ್ಯಾಮಿಲಿಯನ್ನು ಅಟ್ಯಾಕ್ ಮಾಡೋದು, ನಮ್ಮ ಮನೆಯವ್ರನ್ನ ಅಟ್ಯಾಕ್ ಮಾಡೋದು, ಹೇಳ್ತೀರಾ ಕಲ್ಲು ಹೊಡೆಯುವಂಥದ್ದು, ಅದು ಅವರ ಸಂಸ್ಕೃತಿ ತೋರಿಸ್ತದೆ. ಅದು ಅವರು ಮಾಡ್ತಕ್ಕಂಥ ವಿಚಾರಗಳು ಸರಿಯಾ ತಪ್ಪು ಅವರು ಆಲೋಚನೆ ಮಾಡಬೇಕು. ಅವರ ಕೌರ್ಯವನ್ನು ಏನಿದೆ, ಅವರ ಪೌರತ್ವ ಏನಿದೆ, ಅದನ್ನು ಇಲ್ಲಿ ಮಾಡಿತಕ್ಕಂಥ ಸರಿಯಲ್ಲ.
ಅಂತ ಹೇಳುವಂಥದ್ದು ನನ್ನ ಭಾವನೆ. ನನ್ನ ಮನೆಗೆ ಕಲ್ಲು ಹೊಡೆದ ನನ್ನ ವೈಯಕ್ತಿಕವಾಗಿ ಕಲ್ಲು ಹೊಡಿತೀರಿ, ನನ್ನ ಫ್ಯಾಮಿಲಿಗೆ ನೀವು ಧ್ವಂಸ ಮಾಡಬೇಕು ಅಂತ ಮಾಡ್ತೀರಿ. ಇಂಥ ಘಟನೆಗಳು ಹಿಂದೆನೂ ಬಿ ಜೆ ಪಿಯ ಮನೋಸ್ಥಿತಿ ತೋರಿಸ್ತದೆ. ಹಾಗೆ ಮಾಡಬೇಡಿ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳುತ್ತ ನಾನು ಹೇಳಲಿಕ್ಕೆ ನೀವು ಕೂಡ ಈ ಸಂಬಂಧಪಟ್ಟ ಪ್ರತಿಭಟನೆ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂಥದ್ದು ಅವರಿಗೆ ಹಕ್ಕಿದೆ. ಪ್ರತಿಭಟನೆ ಪ್ರಜಾಪ್ರಭುತ್ವ ಮಾತೆ ನಾವು ಮಾಡಿದ್ದೀವಲ್ಲ, ಅಗೇನ್ಸ್ಟ್ ದಿ ಗವರ್ನರ್ ಮಾಡಿದ್ದೀವಿ, ಅವರು ಮಾಡಿಕೊಳ್ಳಿ, ಅದರಲ್ಲಿ ಏನು ನನ್ನ ವಿಚಾರ ಇಲ್ಲ. ನಾನು ವಿದ್ಯಾರ್ಥಿ ದ್ವೇಷದಿಂದ ರಾಜಕಾರಣಕ್ಕೆ ಬಂದಂಥವನು. ನಾವು ಅನೇಕ ಬಾರಿ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ಪರ, ರೈತರ ಪರ, ಕಾರ್ಮಿಕರ ಪರ ಮಾತಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಆದರೆ ವೈಯಕ್ತಿಕವಾಗಿ ಇಂದು ನಾವು ದ್ವೇಷದ ರಾಜಕಾರಣ ಮಾಡಲಿಲ್ಲ. ಇವತ್ತು ವೈಯಕ್ತಿಕವಾಗಿ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ನನ್ನ ಕುಟುಂಬದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಮನೆಗೆ ನುಗ್ಗುವಂಥದ್ದು, ಈ ಕೌರ್ಯದ ಯೋಜನೆ ಏನಿದೆ ಇದು ಬಿ ಜೆ ಪಿಯವರು ಇದನ್ನು ಹಿಂದಕ್ಕೆ ಪಡ್ಕೊಳ್ಬೇಕು, ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ನಾಳೆ ಇದನ್ನು ವಿರೋಧಿಸಿ ಬೆಳಿಗ್ಗೆ 10 ಗಂಟೆಗೆ ನನ್ನ ಮನೆಯಿಂದ ಬಿ ಜೆ ಪಿ ಕಚೇರಿಗೆ ಪಾದಯಾತ್ರೆ ಹೋಗಿ ಅವರಿಗೆ ಬುದ್ಧಿವಾದ ಹೇಳುವವನಿದ್ದೇನೆ. ನೋಡಿ, ದ್ವೇಷದ ರಾಜಕಾರಣ ಮಾಡಬೇಡಿ. ರಾಜಕಾರಣ ಏನಾದಿದ್ರು ಇಟ್ ಈಸ್ ಫಾರ್ ದ ಪಬ್ಲಿಕ್, ಬೆಟರ್ಮೆಂಟ್ ಆಫ್ ಪಬ್ಲಿಕ್. ಪಕ್ಷ ಆಡಳಿತ ಪಕ್ಷ, ವಿರೋಧ ಪಕ್ಷದವರು ಒಟ್ಟು ಸೇರಿ ತೀರ್ಮಾನಗಳು ತೆಗೆದುಕೊಂಡಾಗ ಯಾವುದೇ ಪ್ರತಿಭಟನೆ ಯಾರು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ನೀವು 10% ಮತ್ತೆ ಯಾರಿದ್ದಾರೆ ಬೇರೆ? ನನಗೇನು ದ್ವೇಷದಲ್ಲಿದ್ದಾರೆ? ನನಗೆ ಯಾರು ದ್ವೇಷದವರಿಲ್ಲ. ದ್ವೇಷ ಮಾಡಬಾರ್ದು ನನಗೆ ಯಾರಾದಿದ್ರು ಮನೆಗೆ ಪೊಲೀಸ್ ಆಗ್ತಾ ಇದ್ರು, ಪೊಲೀಸರು ಇಂಟೆಲಿಜೆನ್ಸ್ ಇತ್ತು. ಸರ್ಕಾರ ಭದ್ರತೆ ಕೇಳೋ ಪ್ರಶ್ನೆ, ಭದ್ರತೆ ಕೊಟ್ಟೇ ಕೊಡ್ತಾರೆ. ಇವತ್ತು ಕಲ್ಲು ಹೊಡೆದ್ರೆ ಮತ್ತೇನು ಮಾಡ್ತಾರೆ? ಭದ್ರತೆ ಕೇಳಿದ್ದೀರಾ? ನಾನು ವೈಯಕ್ತಿಕವಾಗಿ ಕೇಳಲಿಲ್ಲ, ಬಟ್ ಲೆಟ್ ದ ಪೊಲೀಸ್ ಡಿಸೈಡ್. ಒಂದು ಪ್ರಶ್ನೆ, ಬಿಜೆಪಿಯವರು ನಿಮ್ಮ ಮಾತು ಹೇಳಿಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮತ್ತೊಂದು ಕಡೆ ಅದೆಲ್ಲ ಒಂದು ಭಾಗ, ನಿಮ್ಮ ಪಕ್ಷದ ಮುಖಂಡರು ಕೂಡ ನಿಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹೌದು ಅದು ಹೇಳಿದ ತಪ್ಪು ಅಂತ ಹೇಳಿದ್ದಾರೆ, ದೇಶಪಾಂಡೆ ಅವರು ಹೇಳಿದ್ದಾರೆ ಆ ರೀತಿ ಹೇಳಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಒಬ್ಬರು ಸಚಿವರು, ಒಬ್ಬರು ಹಿರಿಯ ಮುಖಂಡರು, ಒಬ್ಬರು ಮಾಜಿ ಸಚಿವರು. ನಾನು ಅವರ ಹೇಳಿಕೆಯನ್ನು ಏನು 100% ಅಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಬಿಜೆಪಿಯವರ ತಿರುಚಿ ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಪ್ರತಿಬಿಂಬನೆ ಮಾಡಿದ್ದಾರೆ. ನಿಮ್ಮ ಹೇಳಿಕೆಯನ್ನ ಅವ್ರು ನೋಡಿ ಆ ರೀತಿ ಐವನ್ ಡಿಸೋಜ್ ಹೇಳಿಕೆ ಕೊಟ್ಟಿದ್ದು ಸರಿಯಲ್ಲ ಅಂತ ಪರಮೇಶ್ವರ್ ಮತ್ತೆ ದೇಶಪಾಂಡೆ ಅವರು ಹೇಳಿರುವಂತದ್ದು, ನಿಮ್ಮ ಪಕ್ಷದ ಮುಖಂಡರು ಹೇಳಿದ್ರು. ಅವರು ಮತ್ತೂ ಹೇಳಿದ್ದಾರೆ, ನಾನು ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೇಳಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ಆ ಸಂದರ್ಭಕ್ಕೆ ಸರಿಯಾಗಿ ಒಂದು ಉದಾಹರಣೆ ಕೊಟ್ಟು ಮಾತಾಡಿದ್ದೇನೆ ಅಂತ ನಾನು ಅವರಿಗೆ ಮತ್ತೆ ಮನವರಿಕೆ ಮಾಡಿದ್ದೇನೆ. ಅವ್ರಿಗೆ ಹೇಳಿದ್ದೇನೆ, ನಾನು ನಿಮ್ಮ ಹೇಳಿಕೆ ಬಂದ ಮೇಲೆ ನಾನು ಮಾತಾಡಿ ಹೇಳಿದ್ದೇನೆ. ನಾನು ಆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಆ ಒಂದು ಸರ್ಕಮ್ಸ್ಟೆನ್ಸಸ್ಗೆ ಸರಿಯಾಗಿ ಇಂಥ ಘಟನೆ ಆಗದೆ ಅಂತ ನೋಡಿಕೊಳ್ಳಿ ಅಂತ ಹೇಳಿದೆ ಹೊರತು ಆ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಅದು ನನ್ನ ಮನಸ್ಸಿನಲ್ಲಿಯೂ ಇಲ್ಲ, ಅದು ಮಾಡುವುದೂ ಇಲ್ಲ, ಮಾಡೋದು ಸರಿಯಲ್ಲ ಅಂತ. ಅದಕ್ಕೇನಂತ ಹೇಳಿದ್ರು ಅವರು? ದಾಳಿ ಮಾಡುವಂಥ ಶಬ್ದ ನಾನು ಮಾಡೋದಿಲ್ಲ, ನಮ್ಮ ಪಕ್ಷನೂ ಮಾಡೋದಿಲ್ಲ, ನಾವು ಯಾರೂ ಮಾಡೋದಿಲ್ಲ, ಅದು ಸರಿನೂ ಅಲ್ಲ. ಹೇಳಿಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಕ್ಷಮೆ ಕೇಳುವಂಥದ್ದು ಅಥವಾ ವಾಪಸ್ ಬಿಡುವಂಥದ್ದು ಏನಾದರೂ ಕೂಡ ಇದೆಯಾ? ಅಂದರೆ ಈ ಒಂದು ಎಂಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಹೇಳಿದ್ದೇನೆ ಅದನ್ನು ನಾನು ಇನ್ನೂ ನಿಮಗೆ ನಿಮ್ಮ ಮೂಲಕ ನಾನು ಅದನ್ನು ಮತ್ತೆ ಹೇಳ್ತೇನೆ. ನಾನು ಯಾವುದೇ ಗವರ್ನರ್ ಮನೆಗೆ ದಾಳಿ ಮಾಡ್ತೀನಿ, ದಾಳಿ ಆಗ್ತದೆ, ದಾಳಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ದೀರಾ? ಬರುತ್ತೆ ಅಂತ ಹೇಳಿದ್ರೆ ಅರ್ಥ ಬರುವುದನ್ನು ಅವಾಯ್ಡ್ ಮಾಡಿ ಅಂತ. ಒಂದು ಕೆಲಸ ನಾನು ಪ್ರಶ್ನೆ ಕೇಳ್ತೀನಿ, ಬರುತ್ತಾಗಾರ ಪರಿಸ್ಥಿತಿ ಆ ರೀತಿ? ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದರೆ ಅಂತ ಪರಿಸ್ಥಿತಿ ಬರಬಹುದು ಅಂತ ನಾನು ಹೇಳಿದ್ದೇನೆ. ಸರಿ ಇದೆ, ಕಾನೂನಿಗೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡ್ರೆ ಸರಿ ಮಾಡುವಂಥ ಜವಾಬ್ದಾರಿ ನಿಮ್ಮದು ಅಂತಲೂ ನಾನು ಒಂದು ಎಚ್ಚರಿಕೆ ಥರದ ಉದಾಹರಣೆ ಕೊಟ್ಟು ಹೇಳಿದ್ದೇನೆ ಹೊರತು ನಾನು ಹೇಳಿದ್ದು ಇಲ್ಲಿ ಏನಾದರೂ ಯಾರಿಗೆ ನೋವಾಗಿದ್ದಿದೆ ಅಫ್ಕೋರ್ಸ್ ಇಟ್ ಶುಡ್ ಬಿ ಪೇಯ್ನ್. ಬಿ ಜೆ ಪಿ ಅವರಿಗೆ ಏನು ನೋವಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಹೇಳಿಕೆಯಲ್ಲಿ ದಾಳಿ ಮಾಡುವಂಥ ವಿಚಾರಗಳು ಇಲ್ಲವೇ ಇಲ್ಲ, ದಾಳಿ ಮಾಡುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಅವರು ಕಾನೂನುಬದ್ಧವಾಗಿ ನಡೆಯಲಿ ರಾಜ್ಯಪಾಲರು ಅಂತ ನಾನು ಆಸೆ ಪಡ್ತೇನೆ. ನಾನು ಎನಿಸ್ತೇನೆ ಬಿ ಜೆ ಪಿಯವರು ಅದನ್ನೇ ಆಸೆ ಪಡ್ತಾರೆ ಅಂತ ನಾನು ಭಾವಿಸಿಕೊಡ್ತೇನೆ. ಕಾನೂನುಬದ್ಧವಾಗಿ ನಡೀಬೇಕು ಅಂತ ಅವರು ಆಸೆ ಪಡ್ತಾರೆ ಅಂತ ನಾನಂತೂ ಭಾವಿಸಿಕೊಂಡಿದ್ದೇನೆ. ಈ ರೀತಿ ಈಗ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದಾರೆ ಆಲ್ರೆಡಿ, ನೀವು ಹೇಳಿದ ಪ್ರಕಾರ ಅವ್ರು ಕಾನೂನುಬದ್ಧ ನಡ್ಕೊಂಡಿಲ್ಲ ಅಂತ ನೀವು ಹೇಳ್ತಾ ಇರೋದು. ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ, ಮತ್ತೆ ಅವ್ರೇನು ವಾಪಸ್ ಏನು ತೆಗೆದುಕೊಳ್ದಿಲ್ಲ. ಸೊ ಹಾಗಾದ್ರೆ ದಾಳಿ ಆಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಬೋದಾ? ಈಗ ಇನ್ನು ಕೋರ್ಟಿನ ಮೆಟ್ಟಲಿದೆ. ನಾನು ಮಾತಾಡುವಾಗ ನಾನು ಅದಕ್ಕೆ ಹೇಳಿದೆ, ಪರಿಸ್ಥಿತಿ ಅಂದು ಬೇರೆ ಇತ್ತು. ಪ್ರತಿಭಟನೆ ಮಾಡಬೇಕಾದ್ರೆ ಕೋರ್ಟ್ ಇಂಟರ್ಫಿಯರ್ ಆಗಿರಲಿಲ್ಲ. ನಾವು ಕೋರ್ಟ್ ಈಸ್ ಇಂಟರ್ಫಿಯರ್ಡ್. ಇನ್ನು ಗವರ್ನರ್ ಕೈಲಿ ಏನಿದೆ? ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ದಿ ಕೋರ್ಟ್. ನಾವು ನ್ಯಾಯಾಂಗದ ಮೆಟ್ಟಲನ್ನು ಏರಿದ್ದೇವೆ. ನೀವು ಸ್ಟಿಕನ್ ಆಗಿರ್ತೀರ ಅಂತ ಹೇಳ್ಬೋದು. ಹಾಗಾದ್ರೆ ಜನತೆಗೆ ಕಾರ್ಯಕರ್ತರು ಬಿಜೆಪಿ ಇವರಿಗೆ ನಿಮ್ಮ ಮುಖಂಡರಿಗೆ ನಿಮ್ಮ ಮುಖಂಡರು ನಿಮ್ಮ ಹೇಳಿಕೆ ಸಮರ್ಥನೆ ಮಾಡ್ತಾರೆ ಅಂತ ಹೇಳ್ತೀರಾ? ಸ್ಟಿಕಾನ್ ಅಂತ ಪ್ರಶ್ನೆ ಇಲ್ಲ. ಯಾವ ಸರ್ಕಮ್ಸ್ಟೆನ್ಸ್ ನನಗೆ ದಾಳಿ ಮಾಡ್ತೇನೆ ಅಂತ ಹೇಳುವುದು ಶಬ್ದ ಏನಾದ್ರೂ ಬಳಕೆ ಮಾಡಿದ್ರೆ ಅದು ತಪ್ಪು. ನಾನೇ ಹೇಳ್ತೀನಿ, ದಾಳಿ ಮಾಡೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸರಿ. ಮಾಡ್ತೇನೆ ಅಂತ ಹೇಳಿರುವ ಶಬ್ದ ಏನಾದ್ರೂ ಬಳಕೆ ಮಾಡಿದ್ರೆ ಅದು ತಪ್ಪು. ನಾನು ಹೇಳಬಾರದು, ನಾನು ಹೇಳುವುದಿಲ್ಲ. ನಾನು ಉದಾಹರಣೆ ಕೊಟ್ಟಿದ್ದೇನೆ ಹೊರತು ಬೇರೆ ಏನೋ ಸರಿ ಅಂತ ಹೇಳ್ತೀರಾ?
ಉದಾಹರಣೆ ಅಲ್ಲಿ ಆಗಿದ್ದ ವಿಚಾರ ಹೇಳಿದ್ದೇನೋ, ಉದಾಹರಣೆ ಕೊಡಿ ಸರಿ ಅಂತ ಹೇಳಿ ತಪ್ಪಂತ ಹೇಳ್ತಾರೆ ಸರ್. ಉದಾಹರಣೆಯಲ್ಲಿ ಆಗಿದೆ ಅಂತ ಹೇಳಿದ ವಿಚಾರ, ಅಲ್ಲಿ ನಡೆದಂಥ ವಿಚಾರಣೆ ಹೇಳಿದ್ದೇನೆ ಹೊರತು ಇಲ್ಲಿ ಅದು ಆಗ್ತದೆ ಅಂತ ಹೇಳಲಿಲ್ಲ. ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಗವರ್ನರದ್ದು ಮತ್ತು ಕೇಂದ್ರ ಸರ್ಕಾರದ ಇದೆ ಅಂತ ನಾನು ಹೇಳಿದೆ. ಥ್ಯಾಂಕ್ ಯು. ಇದು ಐವನ್ ಡಿಸೋಜ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದಾಳಿ ಮಾಡ್ತೀನಿ ಅಂತ ಹೇಳಿಲ್ಲ, ಅದೇ ನಾನು ಕೊಟ್ಟಿರುವಂಥ ಹೇಳಿಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಅಂತ ಹೇಳಿರುವಂಥದ್ದು. ಮತ್ತೊಂದು ಈ ಸಂಬಂಧಪಟ್ಟಂತೆ ಯಾವುದು ಕೂಡ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.